ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ವೆ. ಪಾಸ್ಟ್ 3 ದಿನದಿಂದ ಕಂಟಿನ್ಯೂಸ್ ವರ್ಕ್, ಬ್ಯುಸಿ. ಇವತ್ತು ಸ್ವಲ್ಪ ಮನೇಲಿದ್ದಾವೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇವತ್ತಿನ ವ್ಲಾಗ್ನ ಮಾಡೋಣ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗಿನ ವಾತಾವರಣ ತುಂಬ ಚೆನ್ನಾಗಿದೆ. ಜಸ್ಟ್ ಮೇಲ್ಗಡೆ ಬಂದ್ವಿ, ಹಾಗೆ ಸ್ವಲ್ಪ ಹಾಟ್ ವಾಟರ್ ಕುಡಿತಾ ಇದ್ದೇವೆ. ಮೈಕಿಗೆ ವಿಂಡ್ಶೀಲ್ಡ್ ಇಲ್ಲ, ಸಿಕ್ಕಾಪಟ್ಟೆ ನಾಯ್ಸ್ ಬರುತ್ತೆ, ಅದು ವಿಂಡದ. ಪ್ರಯತ್ನ ಮಾಡೋಣ ತಡೆಯೋಕ್ಕೆ. ನೋಡ್ರಿ ಮೋಡಗಳೆಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ವಿ ಹಳ್ಳಿಯಾಳಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ರು, ಬರೋದೇ ಲೇಟ್ ಆಯ್ತು. ಅಲ್ಟಿಮೇಟ್ ಮಾಡಿದ್ರು ಮಾತ್ರ ಫಂಕ್ಷನ್. ಮೇಲ್ಗಡೆ ಬಂದ್ವಿ, ವಾಕಿಂಗ್ ಮುಗಿಸಿದ್ವಿ. ಇವಾಗ ಕೆಳಗಡೆ ಹೋಗೋಣ. ಹಾಗೆ ಸ್ವಲ್ಪ ಇವತ್ತಿನ ಪೇಪರಲ್ಲಿ ಏನಿದೆ ಅಂತ ಚೆಕ್ ಮಾಡಿಬಿಡೋಣ. ಬ್ರ್ಯಾಂಡ್ ಬೆಂಗಳೂರು ವ್ಯಾಪ್ತಿಗೆ ಗ್ರಾಮಾಂತರ, ನಾನೇ ಪೂರ್ಣಾವಧಿ CM. ಹೃದಯಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಲ್ಲ. ಮೈಸೂರು ಚಾಮರಾಜನಗರ ಎಲೆಕ್ಟ್ರಿಕ್ ರೈಲು. $500% ಶುಂಕಾಸ್ತ್ರ ಪ್ರಯೋಗಕ್ಕೆ US ಯತ್ನ. ಭಾರತಕ್ಕೆ ಜೈಸ್ವಾಲ್ ಗಿಲ್ ಆಸರೆ. ಲಕ್ಷ ಸಸಿಗೆ ಪಾಲಿಕೆ ಲಕ್ಷ್ಯ. ನೇತ್ರದಾನ, ಬೃಹತ್ ರಕ್ತದಾನ ಶಿಬಿರ. SC ಮೀಸಲು ದುರ್ಬಳಕೆಗೆ ಅಂಕುಶ. COVID-19 ಲಸಿಕೆಗೂ ಹೃದಯಘಾತಕ್ಕೂ ಸಂಬಂಧವಿಲ್ಲ. ಘಾನಾದಲ್ಲಿ ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತ. ಹಿಮಾಚಲದ ಮಂಡಿಯಲ್ಲಿ ಪ್ರವಾಹಕ್ಕೆ 11 ಸಾವು. ಶಾಲಾ ಶಿಕ್ಷಕರಿಗೆ ಮೊಟ್ಟೆಯ ಹೊರೆ. ಅಬಕಾರಿ ಇಲಾಖೆಯಲ್ಲಿ ಸುಧಾರಣೆ ಅಭಿಯಾನ. ನಿಮ್ಮ ಹೃದಯಕ್ಕೊಂದು ಸಿಂಪಲ್ ಟೆಸ್ಟ್. CM ಗಾದಿಗಾಗಿ ಕುದುರೆ ವ್ಯಾಪಾರ ಜೋರು. ಅತಿಥಿ ಉಪನ್ಯಾಸಕರ ನೇಮಕ ಗೊಂದಲ. ಭಾರತ ಮೂಲದ ಟ್ರಸ್ಟ್ನಿಂದಲೇ ಮುಂದಿನ ಉತ್ತರಾಧಿಕಾರಿ ಆಯ್ಕೆ, ದಲೈ ಲಾಮಾ. ಓಕೆ, ಆರ್ಟಿಕಲ್ಸ್ ಎಲ್ಲ ಚೆನ್ನಾಗಿದೆ. ಇವಾಗ ನಾವು ಏನು ಮಾಡೋಣಪ್ಪ ಅಂತಂತಂದರೆ, 3 ದಿನ ಆಯಿತಾ ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡೋದೇ ಆಗಿಲ್ಲ. ಹೇಗಿದೆ ಒಂದ್ಸಲಿ ನೋಡ್ಕೊಂಬರೋಣ. ನಾವು ಇವಾಗ ನಮ್ಮ ಕೋಳಿಯ ಅರಮನೆ ಹತ್ರ ಇದ್ದೇವೆ. ನಮ್ಮ ಎಲ್ಲ ಕೋಳಿಗಳು ಆರಾಮಾಗಿದ್ದಾವೆ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾವೆ. ಫೀಡರಲ್ಲಿ ಫೀಡ್ ಇದೆ, ಮತ್ತು ಡ್ರಿಂಕರಲ್ಲಿ ವಾಟರ್ ಇದೆ. ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ. ನಾವಿವಾಗ ಇಲ್ಲಿಂದ ಹೊರಡೋಣ. ಈ ಸೀಸನಲ್ಲಿ ಮಾತ್ರ ಪಪ್ಪಾಯ ಮಾತ್ರ ಸಿಕ್ಕಾಪಟ್ಟೆ ಹಣ್ಣುಗಳನ್ನು ಕೊಟ್ಟಿದೆ.
ಇನ್ನೂ ಇದಾವ, ಇನ್ನೂ ಬರ್ತಾ ಇದ್ದಾವೆ. ನಾಳೆ ಕಟ್ ಮಾಡೋಣ ಅವನ್ನ. ಆಲ್ಮೋಸ್ಟ್ ಗಾರ್ಡನ್ ಎಲ್ಲ ಕರೆಕ್ಟಾಗಿದೆ. ಇಲ್ಲೇನು ನೋಡ್ತಿದ್ರಿ ನೀವು, ಪೇರು ಹಣ್ಣಾಗಿದೆ ಇವತ್ತು. ಅದನ್ನ ಕಟ್ ಮಾಡೋಣ ಇವಾಗ. ಆಲ್ಮೋಸ್ಟ್ ಅಲ್ಲೆಲ್ಲ ಪರ್ಫೆಕ್ಟಾಗಿದೆ. ಇದನ್ನ ಹರಿಯೋಣ. ಚೆನ್ನಾಗಿದೆ, ಪರ್ಫೆಕ್ಟಾಗಿದೆ. ಇದನ್ನು ನೋಡ್ತಿದ್ರು, ಇದನ್ನು ನಮ್ಮ ಬಾಳೆ ಗಿಡ ಇದೆ. ಇದು ಗೊನೆ ಬಿಡೋ ಟೈಮ್ ಆಗಿದೆ. ಇದು ಬೆಂಡಾಗಿದೆ, ಗೊನೆ ಬಿಡೋ ಚಾನ್ಸಸ್ ಇದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರ್ತೈತಿ. ಆಮೇಲೆ ಟೇಸ್ಟ್ ಮಾಡೋಣ ಇದನ್ನ. ಯಾಕೋ ಇವತ್ತು ದಾಸವಾಳ ಗಿಡದಲ್ಲಿ ಹೂಗಳೇ ಕಡಿಮೆ ಆಗಿದೆ. ಇಲ್ಲಂತಂದ್ರೆ ಗಿಡ ಫುಲ್ಲು ತುಂಬಿರ್ತೈತ್ರಿ ಇದು ಬೆಳೆ. ನಾವು ಇವಾಗ ಇಲ್ಲಿಂದ ಹೊರಟು ಮುಂದಿನ ಕಾರ್ಯಕ್ರಮಕ್ಕೆ ತಯಾರಿ ನಡೆಸೋಣಂತೆ. ನಾವು ಸ್ನಾನಕ್ಕೆ ಹೋಗುವ ಪೂರ್ವದಲ್ಲಿ ಮೇಲ್ಗಳನ್ನು ಚೆಕ್ ಮಾಡೋಣ. ಯಾಕಂತಂದರೆ ನಿನ್ನೆ ಆಚೆ ಕಡೆ ಹೋಗಿದ್ವಿ, ನಾವು ಫುಲ್ ಬ್ಯುಸಿ ಇದ್ವಿ. ಏನು ಅಪ್ಡೇಟ್ಸ್ ಇದೆ ಅಂತ ಗೊತ್ತಾಗಿಲ್ಲ. ಇವಾಗ ಚೆಕ್ ಮಾಡಿ ಹೊರಡೋಣ. ಎಲ್ಲ ಮೇಲೆ ಚೆಕ್ ಮಾಡಿ ಆಯಿತಾ? ನಥಿಂಗ್ ಸ್ಪೆಷಲ್, ಆ್ಯಸ್ ಯೂಶ್ವಲ್ ಅಷ್ಟೇ. ಮುಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡೋಣ. ಹಾಗಿದ್ರೆ ಹೊರಡೋಣ ಇವಾಗ. ಓಕೆ, ಮಳೆ ಬರ್ತಾ ಇದೆ. ಮುಂಜಾನೆಯ ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸೋ ಮುಂದೆ ಫುಲ್ ಫ್ರೆಶ್ ಅಪ್ ಆಗಿ ಟಿಫಿನ್ ಮುಗಿಸ್ಕೊಂಡು ನಾವು ಇವಾಗ ವರ್ಕ್ ಸ್ಟೇಷನ್ ಹತ್ರ ಬಂದ್ವಿ. ಹಾಗಿದ್ರೆ ನಮ್ಮ ವರ್ಕ್ನ ಸ್ಟಾರ್ಟ್ ಮಾಡೋಣ. ವರ್ಕ್ ನಡೀತಾ ಇದೆ. ಜಾಸ್ತಿ ಯಾವುದೂ ವರ್ಕ್ ಪೆಂಡಿಂಗ್ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಪೆಂಡಿಂಗ್ ಇದ್ದಿದ್ದೆಲ್ಲ ಮುಗಿಸಿದ್ದೇವೆ ಅವತ್ತೆ. ಬಟ್ ನಿನ್ನೆ ನಾವು ನಮ್ಮ RCT ಹಳಿಯಾಳಗೆ ಹೋಗಿದ್ವಿ. ಏನಪ್ಪ ಅಂತಂದರೆ ವಾರ್ಷಿಕ ವರದಿ ಬಿಡುಗಡೆ ಸಮಾರಂಭ ಇತ್ತು. ಆಶಯ ಸಂಘದ ಒಂದು ಮೀಟಿಂಗ್ ಇತ್ತು, ಅಲ್ಲಿ ಹೋಗಿದ್ವಿ. ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ಅದ್ರದ್ದು ಲಾಗ್ ಎಡಿಟ್ ಮಾಡಬೇಕಾ, ಅದನ್ನೇ ವರ್ಕ್ ಮಾಡಬೇಕು ಇವಾಗ. ಆಲ್ಮೋಸ್ಟ್ ಅಲ್ಲ ಲಾಗ್ ಎಲ್ಲ ಎಡಿಟ್ ಮಾಡಿ ಆಯಿತು. ಅಪ್ಲೋಡ್ ಮಾಡೋದು ಒಂದು ಪೆಂಡಿಂಗ್ ಇದೆ. ಇಷ್ಟೊತ್ತು ವರ್ಕ್ ಮಾಡಿ ಮಾಡಿ ಬೇಜಾರಾಗಿದೆ ಅಂತೇಳಿ ಹಾಗೆ ಸುಮ್ಮನೆ ಮನೆಯಲ್ಲೇ ವಾಕ್ ಮಾಡ್ತಿದ್ದೇವೆ. ಒಂದು ವರ್ಕ್ ಸ್ಟೇಷನ್ನ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಇದೆ ರೂಮ್ ಎಲ್ಲ ಇದೆ. ಯಾಕಪ್ಪ ಅಂತಂತಂದ್ರೆ ನಾವು 3 ದಿನ ಇಲ್ಲಿ ಇಲ್ಲದೆ ಇರೋ ಕಾರಣ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದೆ. ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡೋಣ. ಇಲ್ಲೇನು ನೋಡ್ತಿದ್ದೀರಿ ಇದೆಲ್ಲ, ಇವು ಲೈಟಿಗೆ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಅರೇಂಜ್ಮೆಂಟ್ ಮಾಡಿ ವರ್ಕ್ನ ಕಂಟಿನ್ಯೂ ಮಾಡೋಣ. ಇದೇನಿದೆ ಅಲ್ರಿ, ಇದು ಚಾಪನ್ನು ತೆಗೆದುಬಿಡೋಣ. ಚಾಪೆ ಇಲ್ಲಿಟ್ಟುಬಿಡೋಣ. ಅದೇ ಥರ ಬಿನ್ ಬ್ಯಾಗ್ ಇದೆಯಲ್ಲ, ಬಿನ್ ಬ್ಯಾಗು ಒಳಗಡೆ ಇಟ್ಬಿಡೋಣ. ಒಳಗಡೆ ಇಟ್ಟಾಯ್ತು ಬಿನ್ ಬ್ಯಾಗ. ಇದೇನು ನೋಡ್ತಿದ್ರಿ, ಇದೇನು ಪಾರ್ಸಲ್ ನೋಡ್ತಿದ್ರಿ? ಇದು ಮೊನ್ನೆನೇ ಬಂದಿದೆ. ಇದನ್ನು ನಾವು ಅನ್ಬಾಕ್ಸಿಂಗ್ ಮಾಡಬೇಕಿತ್ತು, ಬಟ್ ಟೈಮ್ ಸಿಕ್ಕಿಲ್ಲ. ಆಮೇಲೆ ಮಾಡೋಣ. ಆಲ್ಮೋಸ್ಟ್ ಅಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ಅದರದ್ದೇ ಆದ ಒಂದು ಲೊಕೇಶನಲ್ಲಿ ಇಟ್ವಿ. ಇದನ್ನು ನೋಡ್ತಿದ್ರಿ, ಇದನ್ನ ಆಮೇಲೆ ಅನ್ಬಾಕ್ಸಿಂಗ್ ಮಾಡೋಣ. ಎಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿದ್ದೇವೆ. ಇಷ್ಟೊಂದು ಮಟ್ಟ ವರ್ಕ್ ಮಾಡಿದ್ದಾಯ್ತಾ?
ಇವಾಗ ಲಂಚ್ ಟೈಮಾ, ಊಟ ಮಾಡ್ಕೊಂಬರೋಣ. ಊಟ ಮಾಡ್ಕೊಂಬಂದಾದ್ಮೇಲೆ ಇವಾಗ ನಾವು ಕಂಟಿನ್ಯೂ ಮಾಡೋಣ. ಜಸ್ಟ್ ಊಟ ಆಯಿತು, ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶ್ವಲ್. ವರ್ಕ್ ಮಾಡಿ 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 ಸಾಕಾಗಿದೆ. ಅದೇ ಮತ್ತೆ ಎಡಿಟು ಫ್ರೀಲಾನ್ಸು ವರ್ಕ್ ಅಂದ್ಕೊಂಡು ಕುಂತ್ರೆ ಬೇಜಾರಾಗ್ತೈತಿ. ಏನೋ ಸುಮ್ಮನೆ ಹೊಸದು ಏನಾರ ಇವತ್ತಿನ ಟ್ರೆಂಡಿಂಗ್ ನ್ಯೂಸ್ ನೋಡೋಣ, ಇಲ್ಲ ಟ್ರೆಂಡಿಂಗ್ ಅಪ್ಡೇಟ್ಸ್ ನೋಡೋಣ. ಹೊಸ ವೀಡಿಯೋ ಯಾವ್ದು ರಿಲೀಸ್ ಆಗಿ ಚೆಕ್ ಮಾಡೋಣ ಬನ್ನಿರಿ. ಇಂಡಿಯಾ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ನಡೀತಿದೆ, ಹಾಗೆ ಸುಮ್ಮನೆ ನೋಡೋಣ ಏನಾಗಿದೆ ಅಪ್ಡೇಟ್ಸ್ ಅಂತ. OTP ಹಾಕ್ಬೇಕು ಇವಾಗ. OTP ಬಂತು 2412. ಮ್ಯಾಚ್ ಸ್ಟಾರ್ಟ್ ಆಗಿದೆ. ಲಾಗ್ಡ್ ಇನ್ ಸಕ್ಸಸ್ಫುಲಿ. ಸ್ಕೋರ್ 335. ರವೀಂದ್ರ ಜಡೇಜಾ ಅವರು 53, ಶುಭಮ್ ಗಿಲ್ ಅವರು 125. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಮೊನ್ನೆ ಯಶಸ್ವಿ ಜೈಸ್ವಾಲ್ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. 87 ರನ್ಸನ್ನು ಹೊಡೆದಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಥಾರ್ ರಾಕ್ಸಲ್ಲಿ ಹೊಸ ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ ಅಪ್ಕಮಿಂಗ್ ಅಂತಂದ್ರೆ ಬರೋ ವೆಹಿಕಲ್ಸ್ ಏನಿದಾವಲ್ರಿ, ಕೀಲೆಸ್ ಎಂಟ್ರಿ ಅಂತ, ಅದನ್ನೇ ನೋಡ್ತಾ ಇದ್ದಾನೆ. ಕಾರ್ ಮಾತ್ರ ಗಿಚ್ಚೈತಿ, ಮಾತಾಡೋಂಗಿಲ್ಲ. ಡಿಸೈನು ಸಖತ್ತಾಗಿದೆ, ಅಸ್ಥೆಟಿಕ್ ಲುಕ್ಕು ಹಂಗೆ ಇದೆ. ಬಟ್ ಮೈಲೇಜ್ ಏನು ಮಾಡಿದ್ರಿ, ಮೈಲೇಜ್ ಇಲ್ಲ, ಅದೇ ಪ್ರಾಬ್ಲಮ್ಮ. ಬಟ್ ದುಡ್ಡು ಇತ್ತಂದ್ರೆ ಮೈಲೇಜ್ ಏನು ಮ್ಯಾಟ್ರ್ ಆಗಂಗಿಲ್ಲ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಮನಿ. ಚೆನ್ನಾಗಿದೆ, ಹೊಸದ ಲಾಂಚ್ ಮಾಡಿದ್ದು ಥಾರ್. ಊಟ ಆದಮೇಲೆ ವರ್ಕ್ ಮಾಡ್ತಾ ಕೂತಿದ್ದೆ. ಟೈಮ್ ಹೋಗಿದ್ದೆ ಗೊತ್ತಿಲ್ಲ, ಯಾವ ಥರ 4 ತಾಸು ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಟೈಮ್ ಹೋಗಿ 6:30 ಆಗಿದೆ. ಸ್ನ್ಯಾಕ್ಸ್ ತಿನ್ನೋಣ ಏನಾದರೂ. ಏನಿಲ್ಲರಿ, ಪಾಪಡ ಒಳ ಶೇಂಗಾ, ಮಸಾಲೆ ಶೇಂಗಾ ಇದ್ದ ಒಂದು ತಿನ್ನಾತಿದೆ. ಸಂಜೆ ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತು. ನಮ್ಮ ಕೋಳಿಗಳು ಯಾವ ಥರ ಐತೆ ಅಂತ ವಿಚಾರಿಸ್ಕೊಂಬರೋಣ್ರಿ. ಇವಾಗ ಹೊಡೋಣಾಗಿದೆ. ನಮ್ಮ ಕೋಳಿ ಮನೆಗಳನ್ನು ಕದ ಹಾಕಿದ್ದಾರೆ. ಆಲ್ರೆಡಿ ಲಾಕ್ ಆಗಿದೆ. ಎಲ್ಲ ಕೋಳಿಗಳು ಆರಾಮಾಗಿದ್ದಾವೆ. ಹೊರಡೆ ವಾತಾವರಣ ತುಂಬ ಅಂದರೆ ತುಂಬ ತಂಪಾಗಿದೆ. ಇವತ್ತು ಆಚೆ ಕಡೆನೇ ಬರೋಕ್ಕಾಗಿಲ್ಲ, ಯಾಕಪ್ಪ ಅಂದ್ರೆ ಅಷ್ಟೊಂದು ವರ್ಕ್ ಪ್ರೆಷರ್. ವರ್ಕ್ ಮಾಡಿದ್ವಿ, ಇವಾಗ ಅಪ್ಲೋಡ್ ಮಾಡಿ ನೋಡಿರಿ ಲಾಗ್. ಏನು ಮಾಡ್ತೀರಿ, ಯಾಕಂದ್ರೆ ನಿನ್ನೊಂದು ಪೇಪರ್ ಅದು ಯಾವ ಇನ್ನೊಂದು ಫಂಕ್ಷನ್ ಹೋಗಿದ್ದೆ. ಲಾಗ್ ತುಂಬ ಲೆಂದಿ ಇತ್ತು. ಆ ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂತು. ಇವಾಗ ಮುಗಿಸ್ಕೊಂಡು ಆಚೆ ಬಂದೇನು. ಆಲ್ಮೋಸ್ಟ್ ಅಲ್ಲೆಲ್ಲ ಡನ್ ಆಗಿದೆ. ಇವಾಗ ವರ್ಕ್ ಸ್ಟೇಷನ್ ಹತ್ರ ಹೋಗೋಣ. ಇನ್ನು ಸ್ವಲ್ಪ ಕೆಲಸ ಮಾಡಿ ಆಫ್ ಮಾಡಿಬಿಡೋಣ. ಆವಾಗಲೇ ಒಂದು ಪಾರ್ಸಲ್ ಬಂತು. ನಮ್ಮ ಕೋಳಿ ಮನೆಗಳ ಅಪ್ಡೇಟನ್ನು ಚೆಕ್ ಮಾಡಿ ಬಂದ್ವಿ. ಬಟ್ ಟೀ ಇಟ್ಟೋಗಿದ್ದಾರೆ ನಮ್ಮ ವರ್ಕ್ ಸ್ಟೇಷನ್ ಹತ್ರ. ಟೀ ಕುಡಿಯೋಣ.
ಚೆನ್ನಾಗಿದೆ ಟೀ ಮಾತ್ರ, ತಂಪಾಗಿದೆ ವಾತಾವರಣ, ಹಾಟ್ ಟೀ ಸಖತ್ ಕಿಕ್ ಕೊಡ್ತಾ ಇದೆ. ಶುಭಮ್ ಗಿಲ್ದ ಡಬಲ್ ಸೆಂಚುರಿ. ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ನಡೀತಿದೆ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಶುಭಮ್ ಗಿಲ್ ಅವರು 250 ಹೊಡೆದ್ರು, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಫೈನಲಿ ಪೆಂಡಿಂಗ್ ಇದ್ದ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟವಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ತುಂಬ ಧನ್ಯವಾದಗಳು. ಬಾಯ್.